ಚಿರಾಗ್ ಚಿರಾಗ್ ನೀವು ನನ್ನ ತಿರ್ಗಾ ಮುಟ್ಬಿಟ್ರಿ. ಹೋಗಿ ತಿರ್ಗಾ ಕೈ ತೊಳ್ಕೊಳ್ಳಿ. ಏನ್ರಿ ಇದಲ್ಲ? ಕೈ ತೊಳ್ಕೊಂಡಿದ್ದ ಇದು ಇದಾ ಬರ್ತ್ಡೇ ಬಾಯ್ಗೆ ಸರ್ಪ್ರೈಸ್ ಕೊಡೋಣ ಅಂತ. ಹ್ಯಾಪಿ ಬರ್ತ್ಡೇ. ಬರ್ತ್ಡೇ ಬಾಯ್ ಅಂತೆಲ್ಲ ಕರಿಬೇಡಿ ಅಂತ ಹೇಳಿ ದೀಪ ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಕು. ದೀಪ ಅವ್ರೆ, ನಂಗೆ ತುಂಬಾ ಧೈರ್ಯ ಇದೆ ಅಂತ ನಿಮ್ ಹಸ್ಬೆಂಡಿಗೆ ಹೇಳಿ. ನಿಮ್ಮ ಹತ್ರ ಮಾತಾಡಕ್ ಇವ್ರು ಯಾರಂತ ಕೇಳಿ ದೀಪ ಅವ್ರೆ. ನಾನ್ ನಿಮ್ ಫ್ರೆಂಡ್ ಅಲ್ವಾ ದೀಪ ಅವ್ರೆ? ಅಲ್ಲ ಅಂತ ಹೇಳಿ ದೀಪ ಅವ್ರೆ. ನಾನ್ ನಿಮ್ ಫ್ರೆಂಡ್ ಆಗಿದ್ದಕ್ಕೆ ತಾನೆ ನಿಮ್ ಹಸ್ಬೆಂಡ್ಗೆ ನನ್ ಜೊತೆ ಮದ್ವೆ ಆಗಿ ಅಂತ ರೆಕಮೆಂಡ್ ಮಾಡಿದ್ದು. ಅದೆಲ್ಲ ನಿಮ್ಗೆ ಹೆಂಗ್ರಿ ಗೊತ್ತು? ಚಿರಾಗ್, ದೀಪ ಅವ್ರು ಹೇಳಿದ್ರೆ ಮಾತ್ರ ನೀವು ಒಪ್ಪುದು ಅಂತ ನಂಗೆ ಗೊತ್ತಿಲ್ವಾ? ಅದಕ್ಕೆ ಹಂಗೆ ಹೇಳ್ದಪ್ಪ. ಅದಕ್ಕೆ ಯಾಕೆ ನೀವು ಕಣ್ಣಲ್ಲೇ ನನ್ನ ಭಸ್ಮ ಮಾಡೋ ತರ ನೋಡ್ತಿದ್ದೀರಾ? ಭಸ್ಮಾಸುರ. ಸುಮ್ಮನಿದ್ರೆ ಸರಿ, ಈಗ ಇಲ್ದ್ರೆ ಆಚೆ ಹೊಟ್ಟೋಗ್ತೀನಿ. ಬೇಡ ಬೇಡ ಚಿರಾಗ್, ಇವತ್ತು ನೀವು ನಿಮ್ ದೀಪ ಅವ್ರ ಜೊತೆ ಆರಾಮಾಗಿ ಹಾಸಿಗೆ ಮೇಲೆ ಮಲ್ಕೊಳ್ಳಿ. ನಾನು ಕೇಳಿ ಮಲ್ಕೊಳ್ಳಿ. ಏನ್ ಬೇಕಾಗಿಲ್ಲ. ಚಿರಾಗ್, ನಾನು ನಿಮ್ಮ ಹಾಸಿಗೆನ ಮುಟ್ಬಿಟ್ಟೆ. ನೀವು ಈ ಹಾಸಿಗೆ ಮೇಲೆ ಮಲ್ಗಲ್ಲ ಅಲ್ವಾ? ಸೊ ಪ್ಲೀಸ್. ಗುಡ್ ನೈಟ್ ಚಿರಾಗ್. ಅಯ್ಯೋ ಮಗನೇ, ನಾವಲ್ಲಿ ಊಟ ಇಲ್ಲದೆ ಸಾಯ್ತಾ ಇದೀವಿ. ಈ ನನ್ನ ಮಗ ನಿದ್ದೆ ಮಾಡ್ತಿದ್ದಾನೆ ಓದೋದ್ ಬಿಟ್ಟು. ಓದಿ ಸುಸ್ತಾಯ್ತತೆ. ಓದಿ ಓದಿ ದೊಡ್ಡ ವಿಶ್ವೇಶ್ವರಯ್ಯನೇ ಆಗ್ಬಿಟ್ಟಿದ್ಯಾ ಬಿಡು. ಏನ್ ಬಂದಿದ್ದು? ಲೋ ಅಣ್ಣ ಅದೇನೋ ಟೆಸ್ಟ್ ಕೊಟ್ಟಿದ್ದಾನಂತಲ್ಲ, ಚೆನ್ನಾಗಿ ಓದಿ ಬರ್ದು ಪಾಸ್ ಆಗ್ಬಿಡು. ಇಲ್ಲ ಅಂದ್ರೆ ನಮಗೂ ಊಟ ಇಲ್ಲ ಕಣೋ, ಉಪವಾಸ ಸಾಯ್ಬೇಕಾಗತ್ತೆ. ಓದ್ತಾ ಇದೀಯಪ್ಪ, ನಾನು ನೋಡ್ತಾ ಇದ್ದೀನಿ. ಓದ್ತಾ ಇರೋದು ತಲೆಗೆ ಹೋಗ್ತಾ ಇದೀಯಾ ಅಂತ ಕೇಳ್ತಾ ಇದ್ದೀನಿ. ಅಪ್ಪ ಒಂದ್ ಸ್ವಲ್ಪ ಆಚೆ ಹೋಗ್ಬಿಡಿ, ನಾನು ಓದ್ತೀನಿ, ಅದು ತಲೆಗೆ ಹೋಗುತ್ತೆ. ಕಳ್ಳಂಗೊಂದು ಪಿಳ್ಳೆ ನೆವಾಬೇಕಂತೆ. ಏನಿಲ್ಲ, ಓದು. ನೋಡಿ, ನೀವು ಸ್ವಲ್ಪ ಆಚೆ ಹೋಗಿ. ಕಷಾಯ ಕೊಡಿ ಅವನಿಗೆ. ತಗೊಳ ಕಷಾಯ. ನಂಗೆ ಕಷಾಯ ಗಿಜಾಯ ಅದು ಬೇಡ ಅಣ್ಣ, ಬೇಡ ಅಂತಾನೆ. ಏನ ತಗೋತೀನಿ, ಕುಡಿಯಪ್ಪ. ಕುಡಿ. ಮಾಡು. ನೀ ಕುಡ್ದು ಎಷ್ಟು ಬೇಕಾದ್ರೂ ವಾಂತಿ ಮಾಡು, ಪಾಚಕ್ಕೆ ಇವಳು ಇದ್ದಾಳೆ. ಆದ್ರೆ ಕಷಾಯ ಮಾತ್ರ ನೀನ್ ಕುಡಿಲೇಬೇಕು. ಆಯ್ತಪ್ಪ. ಇವ್ನ್ ಚಿಕ್ಕವನಿದ್ದಾಗ ಇವ್ನ್ ಕುಂಡೆ ತೊಳ್ದಿತ್ತಾಯ್ತು, ಇವಾಗ ಇವ್ನ್ ಕಕ್ಕಿದ್ರೆ ಅದನ್ನ ನಾನೇ ಬಳಿಬೇಕಾ? ಅದ್ಯಾವ ಮಹಾ ಕೆಲ್ಸ ಬಿಡೆ. ಒತ್ಸಲ ಅಣ್ಣ ಊಟ ಮಾಡೋಣ. ಒತ್ಸಲ ಬಂದ್ಯಾ? ತುಂಬಾ ಹಶ್ವಾಗ್ತಿದ್ಯಪ್ಪ. ನೋಡೆ, ನಿನಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿ. ಏನಾಯ್ತಮ್ಮ? ಅಲ್ಲ ಅದಕ್ಕೆ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನಿಮ್ಮೆಲ್ಲರ ಜೊತೆ ಇದ್ದೀನಿ. ಒಂದಿನಕ್ಕಾದ್ರೂ ನೀವು ಮತ್ತೆ ಅಣ್ಣ, ನೀನು ಈ ಮನೇಲಿ ಭಾರ ಕಣೆ, ನೀನ್ ಕಷ್ಟ ಅಂತ ಯಾವತ್ತೂ ಹೇಳಲೇ ಇಲ್ವಲ್ಲ. ನಿಮ್ಮೆಲ್ಲರಲ್ಲಿ ನನ್ನನ್ನು ಒಬ್ಬಳನ್ನಾಗಿ ಇಟ್ಕೊಂಡಿದ್ದೀರಾ. ಹೊಟ್ಟೆ ತುಂಬ ಊಟ ಹಾಕ್ತೀರಾ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ. ಇನ್ನೇನು ಬೇಕಣ್ಣ ನನಗೆ? ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತಾನೆ ಗೊತ್ತಿಲ್ಲ ನನಗೆ. ಋಣದ ಮಾತೆಲ್ಲ ಯಾಕೆ ಆಡ್ತೀಯಾ? ನೀನ್ ನನ್ನ ತಂಗಿನ ತಾನೆ. ಅಂಬುಜ, ನೀನು ನನ್ನ ತಂಗಿ ಥರನೇ ಅಲ್ವೇನೆ? ನೀನು ಈ ಮನೆ ಸದಸ್ಯ ಅಂತಾನೆ ನಾವು ಅಂದ್ಕೊಂಡಿರೋದು. ನೀನ್ ತಿನ್ನೋ 3 ಹೊತ್ತು ಊಟ ಆಗದೆ ಇರೋಷ್ಟು ದರಿದ್ರ ನನಗಿನ್ನೂ ಬಂದಿಲ್ಲ ಕಣೆ, ಬರೋದು ಇಲ್ಲ. ಏನೋ ಬೈತಿರ್ತೀನಿ, ಕಾಲೆಳಿತಿರ್ತೀನಿ, ಚುಡಾಯಿಸ್ತಿರ್ತೀನಿ, ಹಾಗಂತ ತಂಗಿ ಅನ್ನೋ ಪ್ರೀತಿ ಇಲ್ಲ ಅಂತ ಅನ್ಕೊಂಡ್ಯಾ? ಅಪ್ಪ. ಏನಪ್ಪ ಅದು ಊಟ ಆದ್ಮೇಲೆ ಮತ್ತೆ ಓದ್ಬೇಕಾ? ಮತ್ತೆ ಓತ್ಲ ಹೊಡಿಬೇಕು ಅಂತ ಮಾಡಿದ್ಯೇನೋ?
ಏನೋ ನಿನ್ನ ಬಗ್ಗೆ 4 ಒಳ್ಳೆ ಮಾತಾಡಿದೆ ಅಂತ ನೀನು ಯಾಕೋ ಸಿಡಿಯಕ್ಕೆ ಶುರು ಮಾಡಿದ್ಯಾ? ಅವನ್ನ ನಾನು ನೋಡ್ಕೋತೀನಿ, ನೀನು ಸುಮ್ಮನೆ ಊಟ ಮಾಡಿ ಮೇಲೆದ್ದೇಳು. ನೋಡ, ನೀನೀಗ ಊಟ ಮಾಡಿ ಮಲಗು. ಬೆಳಿಗ್ಗೆ ಬೇಗ ಹೇಳಿಸ್ತೀನಿ, ಎದ್ದು ಓದಬೇಕು. ಸರಿಯಪ್ಪ. ಅಮ್ಮ ಇನ್ನೊಂಚೂರು ಹಾಕಮ್ಮ, ನಾನು ಸ್ವಲ್ಪ ಚೆನ್ನಾಗಿ ತಿಂದು ಬೇಗ ಮಲ್ಕೋತೀನಿ. ಸರಿ. ಇದು ಸೌಂದರ್ಯ ಅವ್ರ ಹತ್ರ ಇರೋ ಕೀ ಅಲ್ವಾ? ಮನೆ ಜವಾಬ್ದಾರಿನ ಅವ್ರು ಹೀಗ ನಿಭಾಯಿಸೋದು? ಮಾಡ್ತೀನಿ. ಚಿಕ್ಕತ್ತೆ, 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 ಏನಾಯ್ತು? ಅಕ್ಕ 1 ನಿಮಿಷ ಇರಿ. ಚಿಕ್ಕತ್ತೆ, ಚಿಕ್ಕತ್ತೆ, ಯಾಕಮ್ಮ ದಿಶಾ, ಏನಾಯ್ತು? ಚಿಕ್ಕತ್ತೆ, ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸಾ? ನಂದು ಇವತ್ತು ಬರ್ತಡೇ ಅಲ್ವಲ್ಲ? ಲೇ, ನಿನ್ ಬರ್ತ್ಡೇ ಇವತ್ತಲ್ಲ ಕಣೆ, 2028 ಬರೋದು. 28ಕ್ಕ? ನಿಂದು ಫೆಬ್ರವರಿ 29 ಅಲ್ವಾ? ಲಾಸ್ಟ್ ಬಂದಿರೋ 2024 ಅಲ್ಲಿ, ನೆಕ್ಸ್ಟ್ ಬರೋ 28 ಅಲ್ಲೇ. ಬಾ, ನಾ ಬಚಾವಾದೆ. ಯಾಕೆ? ಟ್ಯಾಕ್ಸ್ ಬರೋದು ಕಮ್ಮಿ ಆಯ್ತಲ್ಲ. ನಿಮ್ದು ಇದೇ ಆಯ್ತು, ಸ್ವಲ್ಪ ಸುಮ್ಮನಿರ್ರಿ. ನೀನ್ ಹೇಳಮ್ಮ. ತಗೊಳ್ಳಿ. ದಿಶಾ, ಇದು ಸೌಂದರ್ಯ ಹತ್ರ ಇದ್ದಿದ್ ಕೀ ಅಲ್ವಾ? ಹೌದು, ಇನ್ಮೇಲಿಂದ ಈ ಕೀಸ್ ನಿಮ್ಮ ಹತ್ರನೇ. ಅಲ್ಲಮ್ಮ, ಸೌಂದರ್ಯ ಹತ್ರ ಇರ್ಬೇಕಾಗಿದ್ದ ಕೀ ಬಲ್ಸ್ನ ಇವಳಿಗೆ ಯಾಕಮ್ಮ ಕೊಟ್ಟೆ? ಇವಳ ಹತ್ರ ಇರೋದನ್ನ ನೋಡಿದ್ರೆ ಅವಳು ಅಷ್ಟೇ. ಅದ್ರಲ್ಲೇನ್ ತಪ್ಪಿದೆ ಚಿಕ್ಕಮ್ಮವ? ಈ ಮನೆ ಹಿರಿ ಸೊಸೆ ಚಿಕ್ಕತ್ತೆ. ಎಷ್ಟ್ ದಿನ ಅಂತ ಸೌಂದರ್ಯನೇ ಎಲ್ಲದನ್ನು ನೋಡ್ಕೋತಾರೆ. ಮನೆಗೆ ಸಂಬಂಧಪಟ್ಟ ವ್ಯವಹಾರನಾದ್ರೂ ಚಿಕ್ಕತ್ತೆನೇ ನೋಡ್ಕೊಳ್ಕೊ. ಇಷ್ಟು ದಿನ ಎಲ್ಲರೂ ಸೌಂದರ್ಯ ಸೌಂದರ್ಯ ಅಂತ ನಿನ್ನ ಹಿಂದೆ ಸುತ್ತಾ ಇದ್ರು. ಇನ್ನು ಮುಂದೆ ಎಲ್ಲರೂ ದಿಶಾ ದಿಶಾ ಅಂತ ಅವಳ ಹಿಂದೆ ಸುತ್ತಿದ್ರೆ ಏನು ಮಾಡ್ತೀಯ? ದಿಶಾ, ಈ ಮನೆಯಲ್ಲಿ ನನ್ನ ಸ್ಥಾನ ಏನು ಅಂತ ನಿನಗಾದ್ರೂ ಗೊತ್ತಾಯ್ತಲ್ಲಮ್ಮ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೆ ಈ ಮನೆಗೆ ಬೇಕಾಗಿರೋ 1 ರೂಪಾಯಿ ವ್ಯವಹಾರನು ಹೇಗೆ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ತೀನಿ, ನೋಡ್ತಾ ಇರು. ಸಾಧ್ಯನೇ ಇಲ್ಲ.